ನಮಸ್ತೆ ವೀಕ್ಷಕರೇ, ಮೆಂಡಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ಜಾನಕಿ ಮೋಹನ್. ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಸದ್ಯಕ್ಕೆ ಮುಂದಕ್ಕೆ. ವೀಕ್ಷಕರೇ, ಈಗ ರಾಜ್ಯಾದ್ಯಂತ ಏನು ಸುದ್ದಿ ಮಾಡಿತ್ತು, ಒಂದು 15 ದಿನಗಳಿಂದ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿಯಾಗಿ ಹಲವಾರು ಜನ ಸಾವನ್ನು ಕೂಡ ಅಪ್ಪಿದ್ದಾರೆ, ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮಹಿಳೆಯರು ಕೂಡ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕೆಲವು ರೈತರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದ ಕೆಲವು ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಂಗಲ್ಯವನ್ನು ಕೂಡ ಪೋಸ್ಟ್ ಮುಖಾಂತರ ಕಳಿಸಿದ್ದಾರೆ ಅನ್ನೋದು ಕೂಡ ನಾವೇನು ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ್ವಿ ವೀಕ್ಷಕರೇ. ಮಾಂಗಲ್ಯವನ್ನು ಕಳಿಸಿದ ಉದ್ದೇಶ ಏನು ಅಂದರೆ, ಈ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಟಾರ್ಚರ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ನಮ್ಮ ಗಂಡದಿರು ಅಲ್ಲಲ್ಲಿ ನಮ್ಮ ಗಂಡ ಆಗಿರ್ಬೋದು, ಇಲ್ಲ ಮತ್ತೊಬ್ಬ ಹೆಣ್ಮಗಳ ಗಂಡ ಆಗಿರ್ಬೋದು, ಎಲ್ಲ ಕಡೆ ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮಾಂಗಲ್ಯ ಭಾಗ್ಯವನ್ನು ಉಳಿಸ್ಕೊಡಿ, ಇದಕ್ಕೇನಾದರೂ ಒಂದು ಕಡಿವಾಣ ಹಾಕಿ ಅಂತ ಹೇಳಿ ಏನೋ ಅವರು ಪೋಸ್ಟ್ ಮುಖಾಂತರ ಒಂದು ಮಾಂಗಲ್ಯ ಸಮೇತ ಒಂದು ಪತ್ರವನ್ನು ಕಳಿಸಿದರು. ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ ಒಂದು ಸಭೆಯನ್ನು ಮಾಡಿ ಸುಗ್ರೀವಾಜ್ಞೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿತ್ತು. ಆದರೆ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ಸದ್ಯಕ್ಕೆ ಸುಗ್ರೀವಾಜ್ಞೆಯನ್ನು ಮುಂದಕ್ಕೆ ಹಾಕಿದ್ದೀವಿ ಅಂತ ಹೇಳಿ ಸರ್ಕಾರ ಒಂದು ಸೂಚನೆ ನೀಡಿದೆ. ಏನಕ್ಕೆ ಮುಂದಕ್ಕೆ ಹಾಕಿದೆ ಈ ಸುಗ್ರೀವಾಜ್ಞೆ ಅಂತ ಪರಿಶೀಲನೆ ಮಾಡೋದಾದರೆ ವೀಕ್ಷಕರೇ, ಈ ಮೈಕ್ರೋ ಫೈನಾನ್ಸ್ ಹಾವಳಿ ಎಲ್ಲ ಕಡೆನೂ, ಮೀಟ್ರ್ ಬಡ್ಡಿ ಮತ್ತು ಈ ಫೈನಾನ್ಸ್ ದಂಧೆ ಎಲ್ಲ ಕಡೆನೂ ಕೂಡ ಜಾಸ್ತಿ ಆಗಿದೆ. ಒಂದೇ ಸಮ ಅದಕ್ಕೆ ಆದೇಶ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬರ್ತವೆ. ಮತ್ತು ಅವ್ರೇನು ಮಾಡ್ತಾರೆ ಅಂದರೆ, ಮೈಕ್ರೋ ಫೈನಾನ್ಸ್ ಅವ್ರಿಗೆ ಸುಗ್ರೀವಾಜ್ಞೆ ಏನಾದರೂ ಇದ್ದಕ್ಕಿದ್ದಂಗೆ ಜಾರಿ ಮಾಡಿದ್ರೆ ಅವರು ಕೋರ್ಟ್ ಮೊರೆ ಹೋಗಲು ಅವಕಾಶ ಇದೆ. ಯಾಕೆ ಅಂದರೆ, ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹೇಳಿ ಅವರು ಕೋರ್ಟ್ ಮೊರೆ ಹೋಗೋ ಅವಕಾಶಗಳು ಜಾಸ್ತಿ ಇದ್ದಾವೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ, ಸದ್ಯಕ್ಕೆ ಮುಂದಕ್ಕೆ ಹಾಕಿ ಇದಕ್ಕೆ ಒಂದು ತಂಡನ ರಚನೆ ಮಾಡಿ ಇದರಲ್ಲಿ ಏನು ಲೋಪದೋಷಗಳಿದೆ, ಯಾವ ರೀತಿ ಇದನ್ನು ಜನಗಳ ಮಧ್ಯಕ್ಕೆ ಆದೇಶ ತರಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಪರವಾಗಿ ಎಲ್ಲ ರೀತಿಯಲ್ಲೂ ಕೂಡ, ಅಂದರೆ ಕೆಲವೊಂದು ಕಾನೂನು ಅಧಿಕಾರಿಗಳು ಮತ್ತು ಹಣಕಾಸು ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಿ ಈ ಮಸೂದೆಯನ್ನು ಹೊರಗೆ ತಂದರೆ ಯಾವ ರೀತಿ ಹೊರಗೆ ತರಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಅದನ್ನು ಪರಿಶೀಲನೆ ಮಾಡಿ ಅದಾದ ನಂತರ ಅದನ್ನು ಬಲಿಷ್ಠವಾಗಿ ಹೊರಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಸದ್ಯಕ್ಕೆ ಮುಂದಕ್ಕೆ ಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ಸಂಬಂಧ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಚರ್ಚೆ ಕೂಡ ಆಗಿದೆ, ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಈ ಸಂಪೂರ್ಣ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಂಪೂರ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಹಾಕಿದ್ದಾರೆ ಸಚಿವ ಸಂಪುಟದ ನಿರ್ಧಾರದಲ್ಲಿ. ಅಂದರೆ ಇದು ಸಂಪೂರ್ಣ ಜವಾಬ್ದಾರಿ ಮತ್ತು ಇದಕ್ಕೆ ಏನು ಕಾನೂನು ಕ್ರಮ ತಗೊಳ್ಬೇಕು ಅನ್ನೋದು ಒಂದು ಹಕ್ಕನ್ನು ಕೂಡ ಮುಖ್ಯಮಂತ್ರಿಯವರ ಹೆಗಲ ಮೇಲೆ ಇರುತ್ತೆ ವೀಕ್ಷಕರೇ. ಇದು ಒಂದು ಏನು ಮಾಡ್ತಾರೆ ಅಂದರೆ, ಕೋರ್ಟಲ್ಲಿ ತಡೆ ತಗೊಂಬರ್ಬೋದು ಅಂತ ಹೇಳಿ, ತಡೆಯಾಜ್ಞೆ ತಗೊಂಬರ್ಬೋದು ಅಂತ ಹೇಳಿ ಇದನ್ನು ಅವರು ಏನೂ ಕೂಡ ಮೈಕ್ರೋ ಫೈನಾನ್ಸ್ ಸರ್ಕಾರ ಏನು ಆದೇಶ ತಗೊಳ್ಳುತ್ತಲ್ಲ ಆ ಆದೇಶವನ್ನು ಪ್ರಶ್ನಿಸಿ ಮೈಕ್ರೋ ಫೈನಾನ್ಸ್ ಯಾವುದೇ ಪ್ರಶ್ನೆ ಮಾಡಬಾರ್ದು, ಕಟ್ಟುನಿಟ್ಟಾಗಿ ಇದು ನಿಯಮಾವಳಿ ಕಟ್ಟುನಿಟ್ಟಾಗಿರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮುಂದಕ್ಕೆ ಹಾಕಿದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಯಾವ ರೀತಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಆದರೆ ಇದು ಶಾಸನದಲ್ಲಿ ಏನಿದೆ ಅಂದರೆ, ಈಗ ನಮ್ಮ ಸರ್ಕಾರ ಒಂದು ಶಾಸನವನ್ನು ತಯಾರಿ ಮಾಡಿದೆ, ಅದರಲ್ಲಿ ಏನು ಅದನ್ನು ಒಳಪಡಿಸಿದ್ದಾರೆ ಅಂತ ನೋಡೋದಾದರೆ, ಬಲವಂತದ ವಸೂಲಿ ಶಿಕ್ಷಾರ್ಹ ಅಪರಾಧ, ಜಾಮೀನು ರಹಿತ ಬಂಧನ, ಕಠಿಣ ಶಿಕ್ಷೆ, ದಂಡ. ಫೈನಾನ್ಸ್ ಕೊಡ್ತಾರೆ. ಎಷ್ಟೋ ಜನ ಬಡವರು ಅವರ ಬಿಸ್ನೆಸ್ಗಾಗಿರ್ಬೋದು, ಇಲ್ಲ ಬೀದಿ ಬಳಿ ವ್ಯಾಪಾರ ಮಾಡೋ ತರಕಾರಿ ವ್ಯಾಪಾರಿಗಳಾಗಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅವರಿಗೆ ಆರೋಗ್ಯದ ವ್ಯತ್ಯಾಸಗಳಿಗಾಗಿರ್ಬೋದು, ಅವ್ರಿಗೇನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಬಡವರು ಏನು ಮಾಡ್ತಾರೆ, ಅವ್ರು ಎಷ್ಟೇ ಬಡ್ಡಿ ಹೇಳಿ ಎಷ್ಟೇ ಮೀಟ್ರ್ ಬಡ್ಡಿ ವಸೂಲಿ ಮಾಡಲಿ, ಆ ತಕ್ಷಣಕ್ಕೆ ಅವ್ರಿಗೆ ದುಡ್ಡಿನ ಸಹಾಯ ಬೇಕು, ಅವ್ರ ಮೊರೆ ಹೋಗ್ತಾರೆ, ಮೈಕ್ರೋ ಫೈನಾನ್ಸ್ ಅವ್ರ ಮೊರೆ ಹೋಗ್ತಾರೆ. ಮೈಕ್ರೋ ಫೈನಾನ್ಸ್ನವರು ನಾವು ಕಂಡಂತೆ ಅವರು ಬಲವಂತವಾಗಿ ಅವ್ರ ಮನೆಗಳ ಹತ್ರ ಹೋಗೋದು, ಅವ್ರನ್ನ ಟಾರ್ಚರ್ ಮಾಡೋದು, ದುಡ್ಡು ನಾಳೆ ಕಟ್ಟಬೇಕು, ಇಲ್ಲಾಂದರೆ ನಿಮ್ಮ ಮನೆ ಜಪ್ತಿ ಮಾಡ್ತೀವಿ, ನಿಮ್ಮ ವೆಹಿಕಲ್ಸ್ ಎಲ್ಲೋ ಸುಮಾರು ಕಡೆ ನಾವು ಕಂಡಂತೆ
ದ್ವಿಚಕ್ರ ವಾಹನಗಳನ್ನ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರು. ಕೆಲವರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ ವೀಕ್ಷಕರೇ, ಕೆಲವರು ಅದನ್ನು ಏನಾದರೂ ಮಾಡೋದಾದರೆ ಕಠಿಣ ಶಿಕ್ಷೆ ಮಾಡ್ತೀವಿ ಅಂತ ಹೇಳಿ ಕೂಡ ಇದರಲ್ಲಿ ಶಾಸನದಲ್ಲಿ ಇದೆ. ನೋಂದಣಿ ಪರವಾನಗಿ ಇಲ್ಲದೆ ಲಾವಾದೇವಿ ವ್ಯವಹಾರ ನಡೆಸಿದ್ರೆ 3 ವರ್ಷದವರೆಗೆ ಶಿಕ್ಷೆ. ಮೈಕ್ರೋ ಫೈನಾನ್ಸ್ ಮಾಡೋರು ರಿಜಿಸ್ಟರ್ ಮಾಡ್ಕೋಬೇಕು ಸರ್ಕಾರದ ಇದರಲ್ಲಿ ಇಲಾಖೆಯಲ್ಲಿ. ಸಂಬಂಧಪಟ್ಟ ಇಲಾಖೆಗೆ ಅವರು ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಅವರು ವಹಿವಾಟು ಮಾಡ್ಬೋದು, ಲಾವಾದೇವಿ ಮಾಡ್ಬೋದು. ಇಲ್ಲ ನೋಂದಣಿ ಇಲ್ಲ ಅನ್ನೋದಾದರೆ ಅವರಿಗೆ 3 ವರ್ಷದವರೆಗೆ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸಾಲಗಾರರಿಗೆ ರಕ್ಷಣೆ ಒದಗಿಸಲು ಒಂಬುಡ್ಸ್ಮೆನ್ಗಳ ನೇಮಕ. ಅಂದರೆ ಈಗ ಒಂಬುಡ್ಸ್ಮೆನ್ ಅಂದರೆ ತಕ್ಷಣಕ್ಕೆ ಅವ್ರನ್ನ ರಕ್ಷಣೆ ಮಾಡೋಕ್ಕೆ. ಈಗ ಏನಾದರೂ ಒಂದು ಸಮಸ್ಯೆ ಆದಾಗ ಪೊಲೀಸ್ ಇಲಾಖೆ ಏನು ಮಾಡಿದೆ, 102, 100 ಆ ಥರ ಆರೋಗ್ಯದ ವ್ಯತ್ಯಾಸ ಆದಾಗ 108 ಆಂಬುಲೆನ್ಸ್ಗೆ, ಮತ್ತು ಪೊಲೀಸ್ ಅವ್ರು ಏನಾದರೂ ಆ ಸ್ಪಾಟ್ಗೆ ಬರಬೇಕು ಅಂದರೆ 112ಗೆ ಈ ಥರ ಒಂದು ಅಂಕೆಗಳನ್ನ ಕೊಟ್ಟು ಆ ಸಮಯಕ್ಕೆ ಅವ್ರನ್ನ ಆಪದ್ ಬಂದವ್ರ ಥರ ಕಾಪಾಡಲಿಕ್ಕೆ ಅಂತ ಹೇಳಿ ತಾತ್ಕಾಲಿಕವಾಗಿ ಅದನ್ನು ಮಾಡಿದೆ. ಇದೇ ರೀತಿ ಇವ್ರನ್ನ ಅಂದರೆ ಈ ಸಾಲಗಾರರಿಗೆ ರಕ್ಷಣೆ ಒದಗಿಸಲು ಒಂಬುಡ್ಸ್ಮೆನ್ಗಳನ್ನು, ಅಂದರೆ ಅವರು ಹೋಗಿ ಆ ಪ್ಲೇಸ್ಗೆ ಹೋಗಿ ಅದೇನಾಗಿದೆ ಅಂತ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಅಂತ ಹೇಳಿ ನೇಮಕ ಮಾಡಲಿದೆಯಂತೆ. ಪೊಲೀಸರು ಸ್ವಯಂ ಪ್ರೇರಿತ ಕೇಸು ದಾಖಲಿಸಲು ಅವಕಾಶ. ಅಂದರೆ ಈ ಫೈನಾನ್ಸ್ ವ್ಯವಹಾರಕ್ಕೆ ಅಂತ ಬಂದಾಗ ಈ ಏನು ಕಿರುಕುಳಕ್ಕೆ ಒಳಗಾಗಿರ್ತಾರಲ್ಲ, ಅವ್ರೇನಾದರೂ ಕೇಸ್ ಮಾಡಲಿಕ್ಕೆ ಹೋದರೆ, ಸ್ಟೇಷನ್ಗಳಿಗೆ ಹೋದರೆ, ಇದು ಟೋಟಲಿ ಫೈನಾನ್ಷಿಯಲ್ ವ್ಯವಹಾರ, ಇದಕ್ಕೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋಕ್ಕಾಗಲ್ಲ, ಸಿವಿಲ್ ಮ್ಯಾಟ್ರ್ ಇದು ಅಂತ ಹೇಳಿ ಪೊಲೀಸ್ ಅವರು ಒಮ್ಮೊಮ್ಮೆ ಕೆಲವು ಕಡೆ ಕೇಸುಗಳನ್ನ ದಾಖಲಿಸ್ಕೊಳ್ಳಲ್ಲ. ಕೆಲವು ಕಡೆ ಕೇಸ್ ದಾಖಲಿಸಿಲ್ಲ ಅಂದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕರೆಸಿ ಕೆಲವು ಕಡೆ ವಾರ್ನ್ ಮಾಡೋ ಅಂಥ ಮಾನವೀಯತೆ ಉಳ್ಳ ಅಧಿಕಾರಿಗಳು ಕೂಡ ಇದ್ದಾರೆ ವೀಕ್ಷಕರೇ. ಆದರೆ ಕೆಲವು ಕಡೆ ಠಾಣೆ ಮೆಟ್ಲು ಕೂಡ ಹತ್ತಕ್ಕೆ ಬಿಡಲ್ಲ ಯಾರನ್ನ, ಬಾಧಿತರನ್ನ. ಅಯ್ಯ ನಮ್ಗೆ ಹಿಂಗಾಗಿದೆ ಅಂದ ಕೂಡಲೇ ಇದು ಸಿವಿಲ್ ಮ್ಯಾಟ್ರು, ಅದು ಏನಾಗಿದೆ ಅಂತ ಕೂಡ ಅವ್ರು ಕೇಳಿಸ್ಕೊಳ್ಳೋಕ್ಕೆ ಪೇಷನ್ಸ್ ಇರಲ್ಲ, ಇದು ಸಿವಿಲ್ ಮ್ಯಾಟ್ರು, ನಾವು ಬರಲ್ಲ, ಈ ರೀತಿ ಹೇಳ್ತಿದ್ದಾರೆ. ಆದರೆ ಇನ್ನು ಮುಂದೆ ಪೊಲೀಸರು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸ್ಕೋಬೇಕು, ಅದಕ್ಕೊಂದು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಈ ಶಾಸನದಲ್ಲಿ ಬರೆದಿದೆ. ಮೈಕ್ರೋ ಫೈನಾನ್ಸ್ ಮುಂಗಡವಾಗಿ ಬಡ್ಡಿ ಸಂಗ್ರಹಿಸುವಂತಿಲ್ಲ. ಅಂದರೆ ಈಗ ಯಾರಿಗಾದರೂ ಬಾಧಿತರಿಗೆ ದುಡ್ಡು ಕೊಡೋದಾದರೆ ಫೈನಾನ್ಸ್ನವ್ರು ಏನು ಮಾಡ್ತಾರೆ, ಇಷ್ಟು ಬಡ್ಡಿ ಅಂತ ಹಿಡ್ಕೊಂಡು ಆಮೇಲೆ ಅಮೌಂಟು ಕೊಡ್ತಾರೆ. ಆದರೆ ಇನ್ನು ಮುಂದೆ ಬಡ್ಡಿ ಹಿಡ್ಕೊಳ್ಳೋ ಹಾಗಿಲ್ಲ. ಅವ್ರೇನು ಅಮೌಂಟ್ ಕೇಳ್ತಾರೆ ಆ ಅಮೌಂಟ್ ಅವ್ರು ಕಟ್ಟಬೇಕು. ಅದು ರೀತಿ ಅವ್ರನ್ನ ಯಾವ ರೀತಿಯಲ್ಲಿ ವಸೂಲಿ ಮಾಡಬೇಕು ಅದೇ ರೀತಿಯಲ್ಲಿ ವಸೂಲಿ ಮಾಡ್ಕೋಬೇಕು. ಆಮೇಲೆ 6 ಗಂಟೆ ಬಳಿಕೆ ವಸೂಲಿ ಇಲ್ಲ, ಬಲವಂತದ ವಸೂಲಿ, ಮನೆಗೆ ಬೀಗ ಹಾಕುವಂತಿಲ್ಲ. ಸಂಜೆ 6 ಗಂಟೆ ಮೇಲೆ ಬಾಧಿತರ ಮನೆಗಳಿಗೆ ಹೋಗಿ ದುಡ್ಡು ವಸೂಲಿ ಮಾಡೋಂಗಿಲ್ಲ, ನಿಮ್ಮ ಮನೆಗೆ ಬೀಗ ಹಾಕ್ತೀವಿ ಅಂತ ದಬ್ಬಾಳಿಕೆ ಹೆದರಿಕೆ ಮಾಡೋಂಗಿಲ್ಲ. 6 ಗಂಟೆ ಒಳಗಡೆ ಹೋಗಿ ಅವ್ರ ಹತ್ರ ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಶಾಸನದಲ್ಲಿ ಹೇಳಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ವೀಕ್ಷಕರೇ, ಸರ್ಕಾರ ಇದನ್ನು ಸುಗ್ರೀವಾಜ್ಞೆ ಇನ್ನಷ್ಟು ಕಠಿಣವಾಗಿ ತೊಗೊಂಬರುತ್ತಾ, ಇಲ್ಲ ಇದೇ ರೀತಿಯಲ್ಲಿ ತೊಗೊಂಬರುತ್ತಾ. ಇಷ್ಟು ತಂದರೂ ಕೂಡ ಈ ಶಾಸನದಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ ವೀಕ್ಷಕರೇ, ಇಷ್ಟು ಬಂದರೂ ಕೂಡ ಬಡ ಜನರಿಗೆ ಎಷ್ಟೋ ಉಪಯೋಗ ಆಗುತ್ತೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸ್ವಲ್ಪ ಕಡಿವಾಣ ಹಾಕ್ಬೋದು ಅನ್ನಿಸ್ತಾ ಇದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.